ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಚಿಂತಾಮಣಿ ಸೀರೀಸ್ ನ ಮತ್ತೊಂದು ಫ್ರೆಶ್ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಈಗ ನಾವು ಶ್ರೀ ವೆಂಕಟೇಶ್ವರ ಚಾಟ್ಸ್ ಮತ್ತು ಜ್ಯೂಸ್ ಪಾರ್ಲರ್ ಇದ್ರ ಮುಂದೆ ಇದ್ದೀವಿ. ಚಿಂತಾಮಣಿ ಎಷ್ಟೊಂದು ವಿಚಾರಗಳಿಗೆ ತುಂಬಾ ಫೇಮಸ್. ಕಡಲೆಕಾಯಿ ಬೀಜಕ್ಕಾಗಿರ್ಬಹುದು ಅಥವಾ ಇಲ್ಲಿ ಸಿಗುವಂತ ಚಾಟ್ಸ್ ಅಂದ್ರೆ ಮಸಾಲ ಪುರಿ, ಪಾನಿಪುರಿ ಈ ತರದ್ದಾಗಿರ್ಬಹುದು. ಅಂಡ್ ಸ್ನಾಕ್ಸ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮಲ್ಲಿ ಸಿಗುತ್ತಲ್ಲ ಚುರುಮುರಿ, ಆ ತರ ಚುರುಮುರಿ ಅನ್ನೋದಕ್ಕಿಂತ ಇಲ್ಲಿ ವೆರೈಟಿ ಸಿಗುತ್ತೆ. ನಾವೆಲ್ಲ ಮೊದ್ಲಿಂದ ಅಂದ್ರೆ ನಾನು ಹುಟ್ಟಿದ್ದು ಚಿಂತಾಮಣಿನಲ್ಲಿ, ನಮ್ಮಮ್ಮ ಹುಟ್ಟು ಬೆಳೆದಿರೋದು ಚಿಂತಾಮಣಿನಲ್ಲಿ, ಮಂಜು ಅಂಕಲ್ ಹುಟ್ಟು ಬೆಳೆದಿರೋದು ಚಿಂತಾಮಣಿನಲ್ಲಿ. ಸೊ ಇಟ್ಸ್ ಲೈಕ್ ಇಲ್ಲಿ ಹುಟ್ಟು ಬೆಳೆದಿರೋರ್ಗೆ ಅಥವಾ ನಾವು ಬೆಂಗಳೂರಿಂದ ಇಲ್ಲಿಗೆ ಬರೋರ್ಗೆ ಚಿಂತಾಮಣಿಗೆ ಬಂದು ಚಾಟ್ಸ್ ತಿನ್ಲಿಲ್ಲ, ಸ್ನಾಕ್ಸ್ ತಿನ್ಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಾನು ಚಿಂತಾಮಣಿಗೆ ಬಂದು ನಿಮಗೆ ಇದನ್ನ ತೋರಿಸ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರಲ್ಲ. ಸೊ ಇವಾಗ ಮಂಜು ಅಂಕಲ್ ನನಗೆ ಶ್ರೀ ವೆಂಕಟೇಶ್ವರ ಚಾಟ್ಸ್ ಮತ್ತು ಜ್ಯೂಸ್ ಸೆಂಟರ್ ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಅಂಕಲ್ ಹೇಳ್ತಿದ್ರು, ಫಸ್ಟ್ ಇವ್ರು ಎಲ್ಲಿದ್ರು ಅಂತ ಹೇಳಿದ್ರಿ ಅಂಕಲ್? ನಮ್ಮ ಇಲ್ಲಿ ಕಾಲೇಜ್ ಪಾಲಿಟೆಕ್ನಿಕ್ ರೋಡ್ ಅಲ್ಲಿ ಇದ್ರು. ಈಗ ರೀಸೆಂಟ್ಲಿ ಇಲ್ಲಿ ಬಂದು ಎಲ್ಲ ರಿನೋವೇಷನ್ ಮಾಡಿ ಎಲ್ಲ ಮಾಡಿದ್ದಾರೆ. ಅಂದ್ರೆ ಇವ್ರು ಸುಮಾರು ವರ್ಷದಿಂದಾನೇ ಇದ್ದಾರೆ, ಸುಮಾರು ಹಳಬ್ರು. ಸೊ ಪಳಗಿರೋ ಕೈ. ಹೌದೌದು, ಎಲ್ಲಕ್ಕೂ ಮಸಾಲೆ ಹಾಕ್ತಾರೆ. ಸೂಪರ್. ಸೊ ಇಲ್ಲಿ ಇವಾಗ ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ ಅಂತ? ಇಲ್ಲಿ ಫೇಮಸ್ ನೀವೇ ಹೇಳಿ ಒಂದಷ್ಟು ಸ್ನಾಕ್ಸ್ ಅಂದ್ರೆ ಏನೇನ್ ಫೇಮಸ್ ಅಂತ. ಇಲ್ಲಿ ಘೀ ಪುರಿ ಇದೆ, ಆಮೇಲೆ ಇದಿದೆ ನಿಪ್ಪಟ್ ಮಸಾಲ, ಆಮೇಲೆ ಆನಿಯನ್, ಇದು ನನ್ ಫೇವರೇಟ್ ಆಕ್ಚುಲಿ. ಅದು ಆನಿಯನ್ ಅಂದ್ರೆ ಆನಿಯನ್ ಗೆ ಚಕ್ಲಿ ಇಟ್ಬಿಟ್ಟು ಖಾರ ಮತ್ತೆ ಉಪ್ಪು ಹಾಕಿ ಕ್ಯಾರೆಟ್ ಹಾಕಿ ನಿಂಬೆಹಣ್ಣು ಹಾಕೊಡ್ತಾರೆ. ಆಮೇಲೆ ಆರ್ ಮಸಾಲ. ಆರ್ ಅಲ್ಲ, ರಾಜಮೌಳಿ ಅವರು ಆರ್ ಅಲ್ಲ, ಬರೀ ಆರ್, ಅದು ಟ್ರಿಪಲ್ ಆರ್ ಮಸಾಲ, ಇದು ಡಬಲ್ ಆರ್ ಮಸಾಲ. ಅದು ಮಾಡ್ತಾರೆ. ಬೋಟಿ ಮಸಾಲ ಮಾಡ್ತಾರೆ. ಈ ತರ ಸುಮಾರು ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನಾ ಪುರಿ, ಎಲ್ಲಾ ಪುರಿಗಳು ಮಾಡ್ತಾರೆ. ಸೊ ಸಾಕಷ್ಟು ಇದೆ. ಆದ್ರೆ ನಾವ್ ಏನೇನ್ ಟ್ರೈ ಮಾಡ್ತೀವಿ ಇವಾಗ, ಏನ್ ಕತೆ ಅದನ್ನ ವಿಡಿಯೋ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗತ್ತೆ. ಸೊ ಟು ಸ್ಟಾರ್ಟ್ ವಿತ್, ನಾನಂತೂ ಡಿಸೈಡ್ ಆಗ್ಬಿಟ್ಟಿದೀನಿ ಆನಿಯನ್ ಚಕ್ಲಿ ಅಂತ. ಸೊ ಅದರಿಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಇನ್ನೇನಾದ್ರು ಹೇಳೋಣ ಅಂತ? ಏನ್ ಹೇಳೋಣ ಜೊತೆಲಿ? ಅದು ಆನಿಯನ್ ಕೊಡ್ತಾರೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಪುರಿ ಕೊಡ್ತಾರೆ. ಓಕೆ, ಅದ್ ಎರಡರಿಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಬನ್ನಿ ಅಂಕಲ್. ಆಗಿದೆ ಅವ್ರಿಗೆ ಸರ್, ನಮಸ್ಕಾರ ಸರ್. ಇಲ್ಲ, ನಾನು ಕೈಲಿ ಇಟ್ಕೊಳ್ತೀನಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸಿ.ವಿ. ರವಿಕುಮಾರ್ ಅಂತ. ರವಿಕುಮಾರ್ ಅವರೇ, ಎಷ್ಟು ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಿದ್ದೀರಾ ಸರ್? 30 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್. 30 ವರ್ಷದಿಂದ ಮಾಡ್ತಾ ಇದ್ದೀನಿ. 30 ವರ್ಷ. ವೆರಿ ನೈಸ್. ಅಂದ್ರೆ ಇದು ಜನರೇಷನ್ಸ್ ಸ್ಟಾರ್ಟಿಂಗ್ ಮಾಡಿದ್ದು ತಳ್ಳಗಾಡಿಯಿಂದ. ತಳ್ಳಗಾಡಿ ಒಂದು ಪ್ಲೇಟ್ ಸ್ಟಾರ್ಟ್ ಮಾಡಿದ್ದು ನಾನು 2 ರೂಪಾಯಿಂದ, ಇವತ್ತು 35 ರೂಪಾಯಿ. ನೋಡಿದ್ರಾ? ಅಂದ್ರೆ ಅಫ್ಕೋರ್ಸ್ 30 ವರ್ಷದಿಂದ ಅಂತ ಹೇಳಿದ್ರೆ. ಹೌದು ಮೇಡಮ್. ವೆರಿ ನೈಸ್. ಸೊ ಫಸ್ಟ್ ನೀವು ಇದನ್ನೇ ಶುರು ಮಾಡಿದ್ರ ಸರ್ ಅಥವಾ ಇದಕ್ಕೆ ಮುಂಚೆ? ನಮ್ಮ ತಾತ, ನಮ್ಮ ತಂದೆಯವರಿಂದ. ನಮ್ಮ ತಂದೆಯವರು ಸ್ವಲ್ಪ ಇತ್ತು, ಆದ್ರೆ ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ ಬರ್ತಾ ಇದ್ದೆ. ವೆರಿ ನೈಸ್. ಸೊ ನಿಮ್ಮಲ್ಲಿ ಏನ್ ಫೇಮಸ್ ಸರ್? ನಮ್ಮಲ್ಲಿ ನಿಪ್ಪಟ್ ಮಸಾಲ, ಆನಿಯನ್ ಆರ್. ಆನಿಯನ್ ಆರ್, ಡಬಲ್ ಆರ್. ಅದೇನ್ ಹೇಳ್ತೀವಿ, ಆರ್ ಅಂತ ಟ್ರಿಬಲ್ ಆರ್ ಅಲ್ಲ, ಇದು ಡಬಲ್ ಆರ್ ಮಸಾಲ ಅಂತ ನನ್ನ ಅಂಗಡಿಯಲ್ಲಿ. ವೆರಿ ನೈಸ್. ನನಗೆ ಫೇವ್ರೇಟ್ ಇದೆ ಸರ್ ಆಕ್ಚುಲಿ ಆನಿಯನ್. ಕೊಟ್ಬಿಟ್ರೆ ನಮ್ದೇನಾ ಇದು? ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಫೇವ್ರೇಟ್ ಕೈ ಬಂತು. ಸೊ ನಿಮ್ ಟೈಮಿಂಗ್ಸ್ ಹೇಳಿ ಸರ್. ನಾವು ಬೆಳಿಗ್ಗೆ 10 ಗಂಟೆನೇ ಶುರು ಮಾಡ್ತೀವಿ ಮೇಡಮ್. ಹೌದಾ? ಬೆಳಿಗ್ಗೆ 10 ಗಂಟೆ 10:30 ಶುರು ಮಾಡ್ತೀವಿ. ಇಲ್ಲಿ ಸ್ಟಾಪ್ ಯಾರು ಇಲ್ಲ, ಎಲ್ಲ ನಮ್ಮ ಫ್ಯಾಮಿಲಿನೇ. ನಿಮ್ ಫ್ಯಾಮಿಲಿನೇ? ನಮ್ಮ ಮಗ ಮತ್ತೆ ಚಿಕ್ಕ ಮಗ. ಓ ಸೂಪರ್. ನಮ್ಮ ಬೈಕ್. ಬಟ್ ಯಾವಾಗ್ಲೂ ಅಷ್ಟೇ ಸರ್, ಫ್ಯಾಮಿಲಿ ಸಪೋರ್ಟ್ ನಿಂತು ಅಂದ್ರೆ ಒಂದ್ ಧೈರ್ಯ ಫುಲ್. ನಮ್ಗೆ ಅದು ಫ್ಯಾಮಿಲಿ ಜೊತೆಲಿ ಇದ್ಬಿಟ್ರೆ ಇನ್ನೇನು ಬೇಕಾಗಲ್ಲ. ವೆರಿ ನೈಸ್. ಟೈಮಿಂಗ್ಸ್ ಹೇಳಿ ಸರ್ ನಿಮ್ಗೆ? ಬೆಳಿಗ್ಗೆ 10 ರಿಂದ ರಾತ್ರಿ 9:30 10 ಗಂಟೆ. ಬೆಳಗ್ಗೆ 10 ರಿಂದ ರಾತ್ರಿ 9:30. ವೆರಿ ನೈಸ್. ಯಾವ ತರ ರಜಾ ಇದೆಯಾ? ರಜಾ ಇಲ್ಲ, ಪರ್ಸನಲ್ ಏನೈತಿ ರಜಾ ಮಾಡ್ತೀವಿ ಮೇಡಮ್. ಬಿಕಾಸ್ ಫ್ಯಾಮಿಲಿ ನಿಲ್ಲೋದ್ರಿಂದ ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂದ್ರೆ. ಸೊ ಬೆಳಗ್ಗೆ 10 ರಿಂದ ಸಂಜೆ 9 ಗಂಟೆ ತನಕ ಎವ್ರಿ ಡೇ ಇರುತ್ತೆ. ವೆರಿ ನೈಸ್. ನಮ್ಗೆ ಜಾಸ್ತಿ ಬಿಸ್ನೆಸ್ ಆಗೋದು ಶನಿವಾರ ಭಾನುವಾರ, ವೀಕೆಂಡ್ಸ್. ಶನಿವಾರ ಭಾನುವಾರ. ಮತ್ತೆ ಫ್ರೂಟ್ ಜ್ಯೂಸ್ ಇದೆ, ಫ್ರೂಟ್ ಜ್ಯೂಸ್, ಐಸ್ ಕ್ರೀಮ್. ನಮ್ದ್ರಲ್ಲಿ ಗರ್ಬಡ್ ಐಸ್ ಕ್ರೀಮ್, ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ನಂದು. ಮತ್ತೆ ಗ್ರೇಪ್ ಜ್ಯೂಸ್. ನಮ್ಮ 30 ವರ್ಷದಿಂದ ಗ್ರೇಪ್ ಜ್ಯೂಸ್ ಮಾಡ್ತಾ ಇದೀನಿ. ಹೌದಾ? ನೀವೇ ಮಾಡೋದು? ನಾವೇ ಮಾಡೋದು ಮೇಡಮ್. ಕಲ್ಪಿ ಗ್ರೇಪ್ ಅಂತ. ಇವಾಗ ಸ್ವಲ್ಪ ಗ್ರೇಪ್ ಸರಿಯಾಗಿ ಬರ್ತಾ ಇಲ್ಲ. ಜ್ಯೂಸ್ ಮಾಡೋದಕ್ಕೆ ಹೌದು, ಗ್ರೇಪ್ ಚೆನ್ನಾಗಿರ್ಬೇಕು. ಸೊ ನೀವು ಇವಾಗ ಮದ್ವೆ ಆರ್ಡರ್ ಈ ತರದೆಲ್ಲ ಹೋಗಲ್ಲ ಮೇಡಮ್, ಸ್ಟಾಪ್ ಮಾಡಿದೀನಿ. ಸ್ಟಾಪ್ ಮಾಡಿದೀರಾ? ಮೊದ್ಲು ಹೋಗ್ತಿದ್ರಾ? ಹೌದು ಮೇಡಮ್, ಮೊದಲು ಆರ್ಡರ್ ಹೋಗ್ತಾ ಇದ್ದೆ. ಮೊದಲು ಸ್ಟಾರ್ಟ್ ಮಾಡಿದ್ದೆ ನನ್ನ 2ನೇ ಅವರು. ಚಿಂತಾಮಣಿ 2ನೇ ಫಸ್ಟ್ ತಿರ್ತಿ ಆರ್ಡರ್ ಹೋಗಿದ್ದೆ ನಾನು. ಫಸ್ಟ್ ಆರ್ಡರ್ 1.5 ರೂಪಾಯಿ ಪ್ಲೇಟ್. ಅಬ್ಬಾ. ಮತ್ತೆ ಬರ್ತಾ ಇವಾಗ ಸ್ಟಾಪ್ ಮಾಡಿದ್ವಿ ಮದುವೆ ಆರ್ಡರ್. ಯಾಕಂದ್ರೆ ಇಲ್ಲೇ ಜಾಸ್ತಿ ಬಿಸ್ನೆಸ್ ಇರುತ್ತೆ, ನೀವು ಅಲ್ಲಿ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಕರೆಕ್ಟ್. ಇದು ಬೋಟಿ ಮಸಾಲ ಅಂತ. ಓಕೆ ಸರ್, ಬೋಟಿ ಮಸಾಲ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ದು ಒಂದಾದ್ಮೇಲೆ ಒಂದು ಬರ್ಲಿ ಮೇಡಮ್, ಯಾಕಂದ್ರೆ ನಿಧಾನಕ್ಕೆ ಒಂದೊಂದೇ ವಿಡಿಯೋ ಮಾಡ್ಕೊಂಡು ಒಂದಾದ್ಮೇಲೆ ಒಂದು. ಓ ಗ್ರೇಪ್ ಜ್ಯೂಸ್, ನೀವು ಹೋಗಿ. ಸ್ವಲ್ಪ ಕ್ವಾಲಿಟಿ ಸರಿ ಇಲ್ಲ ನಂದು, ಸ್ವಲ್ಪ ಗ್ರೇಪ್ ಮೀಡಿಯಂ ಆಗಿದೆ, ಕ್ವಾಲಿಟಿ ಚೆನ್ನಾಗಿರ್ಬೇಕು ಬರ್ಬೇಕು. ನಮ್ಮ ಗ್ರೇಪ್ ಇದ್ರೆ ನಂಗೆ 50% ಬಿಸ್ನೆಸ್. ಓ ಹೌದಾ, ಅದಿದ್ರೆ ಮೈನು ಮೇಜರ್ ಗ್ರೇಪ್ ಜ್ಯೂಸ್. ಅಲ್ಲ ಮೇಡಮ್, ಚಾಟ್ಸ್ ಆಗಿದ ತಕ್ಷಣ ಅದು ಇದ್ದೇ ಇರ್ಬೇಕು ಗ್ರೇಪ್, ಇಲ್ಲ ಅಂದ್ರೆ ನಮ್ ಚಾಟ್ಸ್ ತಿನ್ನಲ್ಲ, ಅದಕ್ಕೆ ಮಸಾಲೆ ಎಲ್ಲ ಹಾಕೊಡ್ತೀನಿ. ಓಕೆ ಓಕೆ, ಅದು ಕಂಪ್ನಿ, ಅದು ಚಾಟ್ಸ್ ಗೆ ಕಂಪ್ನಿ. ಓಕೆ, ಅಂದ್ರೆ ಮೊದ್ಲಿಂದ ನೀವು ಅದನ್ನ ಮಾಡ್ಕೊಂಡ್ ಬಂದಿದ್ದೀರಲ್ಲ? 30 ವರ್ಷದಿಂದ ಅದು ಇದೆ. ವೆರಿ ನೈಸ್. ತಮ್ಮ ಹೆಸರು ಮೇಡಮ್? ಶ್ರೀದೇವಿ. ಶ್ರೀದೇವಿ. ನೀವು ಮದ್ವೆಗೆ ಎಷ್ಟು ವರ್ಷ ಆಯ್ತು? 27 ವರ್ಷ. ಹೌದಾ, ವೆರಿ ನೈಸ್. ಸೊ ನಿಮ್ ಅಂದ್ರೆ ಇದ್ರ ಮುಂಚೆ ನಿಮಗೆ ಇದು ಅಭ್ಯಾಸ ಆಯ್ತಾ ಮೇಡಮ್, ಅಥವಾ ಮದ್ವೆ ಆದ್ಮೇಲೆ? ನಮ್ಮಮ್ಮ ಅವ್ರ ಮನೆಯಲ್ಲಿ ಬೇಕರಿ, ತಿರುಮಲ ಬೇಕರಿ. ಪರವಾಗಿಲ್ಲ, ಅಂದ್ರೆ ಟಚ್ ಇದೆ. ಟಚ್ ಇದೆ. ಸೊ ಹಾಗಾಗಿ ನಿಮ್ಗೇನು ತುಂಬಾ ಹೊಸದು ಅನ್ಸ್ಲಿಲ್ಲ? ಏನ್ ಅನ್ಸಲ್ಲ ಇದು, ಇದೆಲ್ಲ ಹಳೆ. ಅಲ್ಲಿ 15 ಜನ 20 ಜನ ಇದಾರೆ ನಮ್ ಬೇಕರಿಯಲ್ಲಿ. ಓ ವೆರಿ ನೈಸ್. ಅಲ್ಲಿ ಪಾನಿಪುರಿ ಐಟಮ್, ಜ್ಯೂಸ್, ಚಾಟ್ಸ್ ಎಲ್ಲ ಇದೆ. ಓ ಹೌದಾ, ವೆರಿ ನೈಸ್. ಅದು ಕರ್ಬೇವಿನ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು 3 ಫ್ಲೇವರ್ ಇರುತ್ತೆ. 15 ದಿವಸದಿಂದ 1 ತಿಂಗಳು ಇರುತ್ತೆ ರೆಡಿ. ಅದು ಅಮೆರಿಕ, ಲಂಡನ್ ಎಲ್ಲ ಹೋಗಿದೆ. ನನ್ನ ಅಂಗಡಿಯಲ್ಲಿ ಇದು ರೈಟ್ ಹ್ಯಾಂಡ್ ನಿಮ್ಗೆ ಬಲ್ಗೈ ತರ. ವೆರಿ ನೈಸ್. ಇದು ಯಾವ್ದು ಇದು ಇವಾಗ? ಕರ್ಬೇವಿನ ಸೊಪ್ಪುರಿ ಅಂತ. ಒಂದು ವಾರ ಇಟ್ಟರು ಏನಾಗಲ್ಲ ಅಂದ್ರೆ ಸೀಕ್ರೆಟ್ ಇಲ್ಲವ್ರು ಯಾರು ಬಿಟ್ಕೊಟ್ಟಿಲ್ಲ. ಓ ಹಂಗಿದ್ರೆ ನಾವು ಕೇಳಂಗೆ ಇಲ್ಲ. ಇವ್ ಫಸ್ಟ್ ಹೇಳ್ಬಿಟ್ಟು ಸೀಕ್ರೆಟ್ ಬಿಟ್ಕೊಟ್ಟಿಲ್ಲ ಅಂತ, ರೆಸಿಪಿ ಕೇಳಂಗೆ ಇಲ್ಲ ನಿಮ್ಗೆ. ಒಂದ್ ಸ್ವಲ್ಪ ಹೇಳಿ, ಒಂದ್ ಇಂಗ್ರೀಡಿಯಂಟ್. ಕರ್ಬೇವಿನ ಸೊಪ್ಪು ಅಂತಾರೆ. ಕರ್ಬೇವಿನ ಸೊಪ್ಪು, ಪುದೀನ, ಇದು ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಪುದೀನ. ನೋಡಿದ್ರ ಇನ್ನೊಂದು ಇಂಗ್ರೀಡಿಯಂಟ್ ಬಿಡಿ ನೋಡೋಣ. ಅಷ್ಟೇ ಅಷ್ಟೇ, 3 ಫ್ಲೇವರ್ ಮೇಡಮ್ ಅವರೇ. ಅದು ಅಲ್ಲ, ಅದ್ರ ಜೊತೆಗೆ ಇನ್ನೇನ್ ಹಾಕ್ತಿರೋ ಅದನ್ನ? ಕರ್ಬೇವಿನ ಸೊಪ್ಪು ಜೊತೆಗೆ ಪೌಡರ್ ಮಾಮೂಲಿ ಇದಾಕ್ತಿರಿ, ಓಂ ಪುಡಿ, ಹೆಸರು, ಇದು ಏನು ಕಾಂಗ್ರೆಸ್, ತುಪ್ಪ ಹಾಕಿ ಮಾಡ್ತೀರಿ. ತುಪ್ಪ ಹಾಕಿ ಮಾಡ್ತೀರಿ. ಏನಂದ್ರೆ 1 ತಿಂಗಳು 15 ದಿವಸಕ್ಕೆ ಏನು ಆಗಲ್ಲ. ಅದು ಏನು ಆಗಲ್ಲ. ನಾವು ಇದ್ ಮಾಡೋದು ಚಾಟ್ಸ್ ಒಂದು 5 ನಿಮಿಷ ಅಷ್ಟೇ. ಅದಾದ್ರೆ ನಿಮ್ಗೆ 15 ದಿವಸ ಬೇಕಾದ್ರೂ ಇರುತ್ತೆ. ಓ ಸೂಪರ್. ಡ್ರೈ ಡ್ರೈ. ಅದಕ್ಕೆ ನೀವು ಈರುಳ್ಳಿ, ಕ್ಯಾರೆಟ್ ಎಲ್ಲ ಮಿಕ್ಸ್ ಮಾಡ್ಕೊಬಹುದು, ಇಲ್ಲ ಹಂಗೆ ತಿನ್ಬಹುದು. ಬೇಕು ಅಂದ್ರೆ ಎಕ್ಸ್ಟ್ರಾ ಹಾಕೋಬಹುದು, ಇಲ್ಲ ಅಂದ್ರೆ ಹಂಗೆ ತಿನ್ನೋದು. ಡ್ರೈ. ನಾನು ಆಕ್ಚುಲಿ ಚಿಂತಾಮಣಿಯಿಂದ ನಮ್ ಚಿಕ್ಕಪ್ಪ ಎಲ್ಲ ಬರುವಾಗ ಅದನ್ನ ತರ್ಸ್ಕೊಳ್ತೀನಿ, ತಗೊಬನ್ನಿ ನಮ್ಗೆ ಅಂತ. ಇಲ್ಲ ಮೇಡಮ್, ನಾವು ಕೇಳ್ತಾರೆ, ನಾವು ದೂರ ತಿನ್ನೋದಕ್ಕೆ ಏನು ಅಂದ್ರೆ ಅದೇ ನಾವು ಕೊಡೋದು. ಆಲ್ಮೋಸ್ಟ್ ಎಲ್ಲ ನಾವು ದಿಸ ಮಾಡ್ತೀವಿ ಡೈಲಿ. ಅದು 30-40 ಮಾಡ್ಕೊಂತೀವಿ. ನಮಗ್ ಮಾತ್ರ ಮೊದ್ಲು ಶ್ರೀರಾಮಯ್ಯ ಕಳೆಬೀಜ ಅವ್ರಿಗೆ, ರಾಮಯ್ಯ ಕಳೆಬೀಜ ಅವ್ರಿಗೆ ಎಲ್ಲ ಕೊಡ್ತಾ ಇದ್ರಿ ನಾವು. ವೆರಿ ನೈಸ್. ಇವಾಗ ನಾವ್ ಅಂಗಡಿ ದೊಡ್ಡಮಾಗಿ ನಮ್ಗೆ ಬಿಸ್ನೆಸ್, ನಾವೇ ಎಲ್ಲ ಸ್ವಂತ ಅಲ್ಲ, ಹಂಗಾಗಿ ನಮ್ಗೆ ಆಗಲ್ಲ. ನಾವೇ ಅಂಗಡಿಗೆ ಮಾತ್ರ ಮಾಡ್ಕೊತೀವಿ. ವೆರಿ ಗುಡ್. ಅಂದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಇಲ್ಲಿ ಇಷ್ಟೇ ಅಲ್ಲ, ಮನೇಲೂ ಸಾಕಷ್ಟು ಕೆಲಸ ಇರುತ್ತಲ್ವಾ? ಮೇಡಮ್ ಅವ್ರೆ 5 o'clock ಎದ್ದೊಳ್ತೀರಿ ಮೇಲೆ. ಯಾಕಂದ್ರೆ ಪರ್ಚೇಸ್ ಮಾಡೋದು ಮತ್ತೆ ರೆಡಿ ಮಾಡ್ಕೊಳ್ಳೋದು ಎಲ್ಲ ಇರುತ್ತಲ್ವಾ? ಎಲ್ಲ ಮಾಡ್ಬೇಕು ಮೇಡಮ್ ಅವ್ರೆ. 5 o'clock ರಾತ್ರಿ 12 o'clock ಆಗುತ್ತೆ. ಹಾಗಾದ್ರೆ ಬಟ್ ಹ್ಯಾಪಿ ಆಗಿದ್ರೆ ಅದೇ ಒಳ್ಳೇದಷ್ಟೇ. ಅಷ್ಟೇ. ಏನ್ ದುಡಿಯೋದು ನಮಗೋಸ್ಕರ ತಾನೆ ಅಯ್ಯೋ, ಅಲ್ವಾ? ಅಷ್ಟೇ. ಇರೋ ಗಂಟೆ ಮಾಡೋಣ ಬಿಡಿ. ಅಲ್ಲ, ನಮಗೋಸ್ಕರ ನಾವು ಕಷ್ಟ ಪಡಕ್ಕೆ ಯಾವಾಗ್ಲೂ ಖುಷಿ ಇರುತ್ತೆ ಅಲ್ವಾ? ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ನೋಡಿ, ಈರುಳ್ಳಿ ಕೆಳಗಡೆ ಸ್ವೀಟ್ ಚಟ್ನಿ ಹಾಕಿದ್ದಾರೆ. ಇದು ಖಾರನೂ ಇರುತ್ತೆನಾ? ಹೌದು, ಸ್ವಲ್ಪ ಖಾರ. ಓಕೆ, ವಿತ್ ಚಕ್ಲಿ. ಕರೆಕ್ಟ್ ನೋಡಿ, ಪುಟಾಣಿ ಸೈಜ್ ಚಕ್ಲಿ. ಹೌದು. ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣು, ಇಷ್ಟು ಇದ್ರಲ್ಲಿ ಇರುತ್ತೆ. ಆಯ್ತಾ? ಕಡಿಮೆ ಇಂಗ್ರೀಡಿಯೆಂಟ್ಸ್, ಸಖತ್ ಟೇಸ್ಟಿ. ಇದು ಈ ಚಕ್ಲಿನೇ ಒಂಥರ ರುಚಿ ಇಲ್ಲಿ. ನಾವ್ ಬಂದ್ರೆ ಚಕ್ಲಿನೇ ಸಪರೇಟ್ ಆಗಿ ತಗೊಂಡೋಗ್ತೀವಿ. ಚಿಂತಾಮಣಿಲ್ಲ ಚಕ್ಲಿ ಪ್ಯಾಕೆಟ್ ತಗೊಳಪವಿ. ಸೊ ಇದು ಆಲ್ರೆಡಿ 2 ಪೀಸ್ ಮಿಸ್ಸಿಂಗು. 1 2 ಮಿಸ್ಸಿಂಗ್ ಅಂದ್ರೆ ತಿಂದಿದ್ದು. 1 2 3 4 5 6 7 8 ಪೀಸ್ ಬರುತ್ತೆ ಒಂದು ಪ್ಲೇಟ್ಗೆ. ನಾನು ಆಲಾ ಪೈಸಲ್ಲಿ ಇದ್ದಾಗ ಬರೀ ಚಕ್ಲಿ ಕ್ಯಾರೆಟ್ ತಿಂತದ್ದೆ, ಇಲ್ಲಿ ಸೈಡ್ ಅಲ್ಲಿ ಹಾಕ್ಸಿರ್ತಾ ಇದ್ದೆ. ಆಮೇಲೆ ಸ್ವೀಟ್ ಕಂಡಿ ಹಾಕೊಳ್ತಿದ್ದೆ ತಾನೆ ಮಕ್ಕಳಿಗೆ. ಆಕ್ಚುಲಿ ಇವಾಗಲೂ ಹಂಗೆ ಮಾಡ್ತಾರೆ, ಆನಿಯನ್ ಸೈಡ್ ಅಲ್ಲಿ ಇಟ್ಬಿಡ್ತಿದ್ದೆ. ಈರುಳ್ಳಿ, ಹಸಿ ಈರುಳ್ಳಿ ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಚಕ್ಲಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಸ್ವೀಟ್ ಚಟ್ನಿ. ಚಕ್ಲಿ ಗೊಜ್ಜು ಅಂತ ಫೇಮಸ್. ಚಕ್ಲಿ ಗೊಜ್ಜು, ಕರೆಕ್ಟ್. ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ನಾಕ್. ಸಿಂಪಲು ಬಟ್ ಸಕ್ಕತ್ ಟೇಸ್ಟಿ ಆಗಿರುತ್ತೆ. ಇಲ್ಲಿ ನೋಡಿ, ನನ್ನ ಕೈ ಬರ್ತಾ ಇದೆ ಇಲ್ಲಿ. ನೋಡಿ ಒಂದು ಕೈ ಬಂದು ಎತ್ಕೊಳ್ತಾ ಅಂದ್ಬಿಟ್ಟು ತಗೊಳ್ತಾ ಇದಾರೆ. ಯಾಕಂದ್ರೆ ಇಲ್ಲಿ ಎಷ್ಟು ಜನ ಇದಾರೆ ಅಂದ್ರೆ ಇವತ್ತು ಎಲ್ಲ ಬೇಗ ಖಾಲಿ ಹೋಗ್ತಾರೆ. ಸೊ ಹಾಗಾಗಿ ನಾವ್ ಒಂಚೂರು ರಿಲ್ಯಾಕ್ಸ್ ಆಗಿ ಬಂದ್ವಿ ಇವತ್ತು. ಸಾಯಂಕಾಲ ಮ್ಯಾಚ್ ನೋಡ್ತಾ ಇದ್ವಿ, ಪ್ಲಸ್ ಸಾಯಂಕಾಲ ತಿಂದಿದ್ದು ಹೆವಿ ಆಗಿತ್ತು. ಸೊ ಒಂಚೂರು ಗ್ಯಾಪ್ ಕೊಡೋಣ ಅಂತ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಬಂದ್ವಿ. ಬಟ್ ಇಲ್ಲಿ ಆಲ್ರೆಡಿ ಜನ ಬಂದ್ಬಿಟ್ಟು ಅವ್ರು ತೋರಿಸ್ತಾ ಇದ್ದಾರೆ ನೋಡಿ, ಸೂಪರ್.
ಟೊಮ್ಯಾಟೊ ನನ್ನ ಫೇವ್ರೇಟ್. ಟೊಮ್ಯಾಟೊ ಸ್ಲೈಸ್ ತಿನ್ನೋದಕ್ಕೆ ಇವತ್ತು ನನಗೆ ಕಂಪನಿ ಇದ್ದಾರೆ. ಯೂಶಲಿ ನಮ್ಮ ಮನೇಲಾದ್ರೆ ಪ್ರಶಾಂತು ಇಷ್ಟಪಡಲ್ಲ, ಆಲಾಪು ಇಷ್ಟಪಡಲ್ಲ. ಸೊ ನನಗೆ ಇವತ್ತು ಕಂಪನಿ ಇದ್ದಾರೆ. ಹೌ ಇಸ್ ಇಟ್ ಹೇಳು, ನೀನ್ ಎಕ್ಸ್ಪ್ಲೈನ್ ಮಾಡು. ಏನ್ ಟೊಮ್ಯಾಟೊ ಇದೆ, ಸೇಮ್ 2 ಚಟ್ನಿ, ಖಾರ ಚಟ್ನಿ, ಸ್ವೀಟ್ ಚಟ್ನಿ, ಪುರಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಪುಡಿ. ಒಂದ್ ಬಿಟ್ಟೆ ಕಣ, ಒಂದ್ ಬಿಟ್ಟೆ ಕಣ ಅನ್ನಕ್ ಹೋದೆ, ಅವ್ರು ಹೇಳ್ಬಿಟ್ರು. ಯಾವತ್ತಾದ್ರೂ ಹಿಂಗ್ ನೋಡಿ ಡಿಗ್ ಮಾಡಿ ತಿಂದಿದ್ಯೇನೋ? ಇಲ್ಲ. ಇವಾಗ ಆನಿಯನ್ ಬಿಟ್ಟಿದ್ದೀನಾ? ಇಲ್ಲ, ಕಾಂಗ್ರೆಸ್. ಓ ಕಾಂಗ್ರೆಸ್. ಅದು ಕಾಂಗ್ರೆಸ್ ಕಡ್ಲೆಕಾಯಿ ಹಾಕಿದ ತಗೋ. ಚೆನ್ನಾಗಿದೆ ಟೊಮ್ಯಾಟೊ, ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ. ತಿನ್ನಕ್ ಚೆನ್ನಾಗಿರುತ್ತೆ ಆ ಸೈಜು ಅಲ್ವಾ? ಟೇಸ್ಟ್ ಹೇಗಿದೆ ಅಂತ ನಾನು ಅವನ್ನ ಕೇಳಲ್ಲ, ಯಾಕಂದ್ರೆ ಅವನಿಗೆ ಇದು ಹೊಸದಲ್ಲ. ಅಂಡ್ ಟೊಮ್ಯಾಟೊ ಸ್ಲೈಸ್ ನನಗೂ ಹೊಸದಲ್ಲ, ಬಿಕಾಸ್ ಚುರುಮುರಿ ಇದು ಬೆಂಗಳೂರಲ್ಲೂ ಸೇವೆ. ಸೊ ನಾನು ಇದ್ರ ಬಗ್ಗೆ ನಿಮ್ಗೆ ಸಪರೇಟ್ ಆಗಿ ಹೇಳಕ್ ಹೋಗಲ್ಲ. ಬಟ್ ಇದು ನನಗೆ ಇಷ್ಟ ಅಂತ ಆರ್ಡರ್ ಮಾಡಿರೋದು ನಾವು. ಆಲಾಪು ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ದ. ಆಕ್ಚುಲಿ ಸ್ಯಾಂಡ್ವಿಚ್ ಯಾಕೋ ಆರ್ಡರ್ ಮಾಡಿದೆ ಅಂತ ಅಂದೆ ನಾನು. ಬಟ್ ತುಂಬಾ ಚೆನ್ನಾಗಿದೆ ಸ್ಯಾಂಡ್ವಿಚ್, ಸಕ್ಕತ್ತಾಗಿದೆ ಸ್ಯಾಂಡ್ವಿಚ್, ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಬೆಂಗಳೂರಲ್ಲಿ ಮಾಮೂಲಾಗಿ ಸ್ಯಾಂಡ್ವಿಚ್ ತಿಂತಿರ್ತೀಯಲ್ಲ, ಇಲ್ಲಿ ಯಾಕೆ ಅಂದ್ರೆ ಬಟ್ ತುಂಬಾ ಡಿಫ್ರೆಂಟ್ ಆಗಿದೆ. ಅಂಡ್ ಇಟ್ ಇಸ್ ವೆರಿ ವೆರಿ ನೈಸ್. ನೋಡಿ ಇಲ್ಲಿ ಡಬಲ್ ಆರ್ ಮಸಾಲಾ, RR. ಅಂಕಲ್, ನೀವ್ ಯಾವಾಗ್ಲೂ ಇಲ್ಲಿ ಬರೋದು ರೆಗ್ಯುಲರ್ ಆಗಿ ತಿನ್ನೋದು ಎಲ್ಲ ಇರುತ್ತಲ್ವಾ? ಹೌದು. ಆದ್ರೆ ಇವಾಗ ನನಗೋಸ್ಕರ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಇದನ್ನ, ಆಯ್ತಾ? ಹೇಗಿದೆ, ಏನೇನ್ ಹಾಕಿದ್ದಾರೆ, ನಿಮ್ಗೆ ಏನ್ ಚೆನ್ನಾಗ್ ಅನ್ನಿಸ್ತಾ ಇದೆ, ಯಾವ್ದು ಡಾಮಿನೇಟಿಂಗ್ ಆಗಿ ಫ್ಲೇವರ್ ಬರ್ತಾ ಇದೆ, ಇದೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಬರ್ತಾ ಇದ್ದಾನೆ ಪವನ್, ನಾನು ಕೇಳಿದ್ರೆ ಯಾಕೋ ನೋಡಿ ಇವಾಗ ಈಗ ನೋಡ್ಕೊ. RR ಅಂದ್ರೇನೆ ಬೆಳ್ಳುಳ್ಳಿ, ಅದಕ್ಕೆ ಅವ್ರು RR ಅಂತ ಕರೆಯೋದು. ಬೆಳ್ಳುಳ್ಳಿ ಮಸಾಲೆಗೆ RR. ಬೆಳ್ಳುಳ್ಳಿ ಅಂಡ್ ಚಿಲ್ಲಿನ ಫುಲ್ ಮಿಕ್ಸಿಗೆ ಹಾಕ್ಬೋದು, ಇದು ಪೌಡರ್ ಮಾಡ್ಬಿಡ್ತಾರೆ. ಆ ಪೌಡರ್ನೇ ಇದಕ್ಕೆ ಹಾಕೋದು. ಡ್ರೈ ಬೆಳ್ಳುಳ್ಳಿ ಚಿಲ್ಲಿ ಎರಡನ್ನು ಡ್ರೈ ಮಾಡ್ತಾರೆ, ಅದನ್ನೇ ಇದಕ್ಕೆ ಹಾಕೋದು. ಓಕೆ, ಇನ್ನೇನೇನ್ ಹಾಕಿದ್ದಾರೆ? ಖಾರ ಬುಂದಿ, ಕರ್ಬೇವು ಸೊಪ್ಪು, ಅದು ಪೌಡರ್. ಕರ್ಬೇವಿನ ಸೊಪ್ಪಿನ ಪೌಡರ್, ಅದು ಪೌಡರ್. ಎಲ್ಲ ಪೌಡರ್ ಮಾಡ್ಕೋತಾರೆ ಡ್ರೈ ಮಾಡಿ, ಅದನ್ನೇ ಹಾಕೋದು ಇದಕ್ಕೆ. ನೋಡ್ರಾ? ಸೊ ಡಾಮಿನೇಟಿಂಗ್ ಆಗಿ ಪರವಾಗಿಲ್ಲ ಅಂಕಲ್, ನಾನು RR ಅದೇ ಬೆಳ್ಳುಳ್ಳಿನೇ ಇದರಲ್ಲಿ ಡಾಮಿನೇಟ್. ಪ್ಲಸ್ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಇದೆ ಅಂಕಲ್ ಇದಕ್ಕೆ. ಕರೆಕ್ಟ್, ಘೀ. ಹೆಂಗೆ ನೋಡಿದ್ರ ಫುಲ್ ನೋಡಿದೇನೋ? ಆಮೇಲೆ ಕೊಬ್ಬರಿ, ಒಣ ಕೊಬ್ಬರಿ. ಕರೆಕ್ಟ್, ಒಣ ಕೊಬ್ಬರಿ. ಸೊ ನಿಮ್ಗೆ RR ರೆಸಿಪಿನೇ ಗೊತ್ತಾಗೋಯ್ತಲ್ವಾ? ಬೆಳ್ಳುಳ್ಳಿ, ತುಪ್ಪ, ಹಸಿಮೆಣಸಿನಕಾಯಿ, ಒಣ ಕೊಬ್ಬರಿ, ಕೊತ್ತಿಮೀರಿ, ಖಾರ ಬೂಂದಿ, ಅದೆಲ್ಲ ಎಕ್ಸ್ಟ್ರಾ ನಿಮ್ಮ ಏನೋ ಇಷ್ಟಾನುಸಾರ, ಶಕ್ತ್ಯಾನುಸಾರ ಅವೆಲ್ಲ. ಬಟ್ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಅಥವಾ ಒಣಮೆಣಸಿನಕಾಯಿ ನಿಮ್ಮ ಇಷ್ಟ, ಮತ್ತೆ ಒಣ ಕೊಬ್ಬರಿ ಸೇರಿಸಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಕಡಲೆಪುರಿಗೆ ಹಾಕಿ ಮಿಕ್ಸ್ ಮಾಡ್ದ ಅಂದ್ರೆ ಅಷ್ಟೇ, RR ರೆಡಿ. ಆದ್ರೆ ಚಿಂತಾಮಣಿಯಲ್ಲಿ ಸಿಗೋ RR ಇದೆಯಲ್ಲ, ಅದು ಸೂಪರ್. ನಿಪ್ಪಟ್ಟು ಪುಡಿ ಮಾಡಿ ಹಾಕ್ತಾರೆ. ಈ ಕಡ್ಲೆ ಪುರಿನೇ ಸೂಪರ್ ರೀ. ಇಲ್ಲಿ ಸಿಗೋ ಕಡ್ಲೆ ಪುರಿನ ಸಕ್ಕವಾಗಿರುತ್ತೆ. ಯಾರೋ ಬಂದ್ರು ಮತ್ತೆ ನಮ್ಮ ಅಂಕಲ್ ಫ್ಯಾನ್. ಓಕೆ, ಈಗ ನಿಪ್ಪಟ್ ಮಸಾಲ. ಇಲ್ಲೇನ್ ಗೊತ್ತಾ, ಚಿಂತಾಮಣಿನಲ್ಲಿ ನೀವು ಅನ್ಬಹುದು, ಅಯ್ಯೋ ಏನ್ ಟೊಮೆಟೊ, ಏನ್ ಬೋಟಿ ಮಸಾಲ, ಏನು ಕಡ್ಲೆಪುರಿ, ಅದನ್ನ ಯಾಕೆ ಚಿಂತಾಮಣಿ ಅಂತ. ಬಟ್ ನೀವು ಇಲ್ಲಿ ಬಂದು ತಿಂದು ನೋಡ್ದಾಗ್ಲೇ ನಿಮಗೆ ಗೊತ್ತಾಗೋದು, ಇಲ್ಲಿ ಕಡ್ಲೆಪುರಿನೇ ಬೇರೆ ತರ ಅನ್ಸುತ್ತೆ ನಿಮ್ಗೆ, ಸಕ್ಕತ್ತಾಗಿರುತ್ತೆ. ಸೊ ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು. ಎನಿವೇಸ್, ನಿಮ್ಗೆ ಏನ್ ಗೊತ್ತಾ, ಬೆಂಗಳೂರಿಂದ ಚಿಂತಾಮಣಿಗೆ ಬರೋದಕ್ಕೆ ತುಂಬಾ ದೂರ ಏನಿಲ್ಲ, ಆರಾಮಾಗಿ ಡೇ ಟ್ರಿಪ್ ಮಾಡ್ಬೋದು. ನೀವು ಬೆಳಗ್ಗೆ ಹೊರಟ್ರೆ ಚಿಂತಾಮಣಿ ಒಂದು 80-85 ಕಿಲೋಮೀಟರ್ಸು. ಬೆಂಗಳೂರಿಂದ ಡೇ ಟ್ರಿಪ್ಗೆ ಎಲ್ಲಾದ್ರೂ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಇದು ಒಳ್ಳೆ ಐಡಿಯಾ. ಇಲ್ಲಿಗೆ ಬಂದು ಆರಾಮಾಗಿ ಕೈವಾರದಲ್ಲಿ ದೇವಸ್ಥಾನ ನೋಡ್ಕೊಂಡು, ಕೈಲಾಸಗಿರಿ ನೋಡ್ಕೊಂಡು, ಸುತ್ತಮುತ್ತ ಎಲ್ಲ ನೋಡ್ಕೊಂಡು, ಒಂದಷ್ಟೆಲ್ಲ ಫುಡ್, ನಂದು ಚಿಂತಾಮಣಿ ಸೀರೀಸ್ ನೋಡ್ತಾ ಇರಿ, ಸಾಕಷ್ಟು ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ನೀವು ನೋಡ್ಕೊಂಡು ಅಲ್ಲಿಗೆ ಹೋಗಿ ಏನೇನ್ ಬೇಕೋ ಎಲ್ಲ ತಿಂದು
ಆಮೇಲೆ ನನಗೆ ಥ್ಯಾಂಕ್ಸ್ ಹೇಳ್ಬೋದು ಆಯ್ತಾ. ಥ್ಯಾಂಕ್ಸ್ ಹೇಗೆ ಹೇಳ್ತೀರಾ? ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಅದು ಥ್ಯಾಂಕ್ಸ್ ಹೇಳಿದಷ್ಟೇ ಖುಷಿ. ಓಕೆನಾ? ಈಗ ನಿಪ್ಪಟ್ಟು ಮಸಾಲಾನ ಟ್ರೈ ಮಾಡೋಣ. ಚೆನ್ನಾಗಿ ನಿಪ್ಪಟ್ಟ ಹಿಂಗೆ ಒಂದ್ಸಲ ಹಿಂಗೆ ಕ್ರಶ್ ಮಾಡಿ ಅದಕ್ಕೆ ಇವರದೇ ಓನ್ ಹೋಮ್ ಮೇಡ್ ಮಸಾಲೆಗಳನ್ನ ಹಾಕಿ ಕಾಂಗ್ರೆಸ್ ಕಡಲೆಕಾಯಿ ಬೀಜ, ಕ್ಯಾರೆಟು, ಈರುಳ್ಳಿ, ಸೇವ್ ಪುರಿ, ಕಡಲೆಪುರಿ ಒಂಥರ ಕಾಮನ್ ಆಗಿರುತ್ತೆ ಇಲ್ಲಿ. ಬಟ್ ಇಲ್ಲಿ ನಿಪ್ಪಟ್ಟು, ಇಲ್ಲಿ ಇವ್ರು ಮಾಡೋ ಮಸಾಲೆ ಕಡಲೆಪುರಿ, ಇದೇ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡೋದು ಇದಕ್ಕೆ. ನಿಪ್ಪಟ್ಟು ಬಾಯಲ್ಲಿ ಇಟ್ಟಿದ ತಕ್ಷಣ ಹೋಗ್ತದೆ. ಅಂದ್ರೆ ಸಾಫ್ಟ್ ಆಗಿ ಮೆತ್ತಗಿಲ್ಲ, ಅದು ಕ್ರಿಸ್ಪಿ ಆಗೂ ಇದೆ, ಕಟ್ಕಲಾಗಿಲ್ಲ. ಪ್ರಾಪರ್ ಟೆಕ್ಸ್ಚರ್ ಅಲ್ಲಿ ನಿಪ್ಪಟ್ಟು ಮಾಡಿದ್ದಾರೆ. ಇದು ಇವರೇ ಮಾಡೋಂಥ ನಿಪ್ಪಟ್ಟು, ಸೂಪರ್ ಅದು, ಸಾಕಷ್ಟು ಫ್ರೆಶ್ ಆಗಿದೆ. ಬೋಟಿ ಮಸಾಲ ಅಲ್ಲಿ ಅಂಕಲ್ ಕೇಳಿ, ನಿಪ್ಪಟ್ಟು ಮಸಾಲ ಹೋಯ್ತು, ಬೋಟಿ ಮಸಾಲ ಬಂತು. ಇನ್ನೂ ನಿಪ್ಪಟ್ಟು ಕೈಯಲ್ಲ ಇದೆ ತೊಳಿ. ಓಕೆ, ಬೋಟಿ ಮಸಾಲದಲ್ಲಿ ಒಂದು ಫುಲ್ಲು ತಗೊಳ್ಳಲ್ಲ ನಾನು. ಇದ್ರೊಂದು ಬೋಟಿ ಮಸಾಲಕ್ಕೆ ಏನ್ ಮಾಡಿದಾರೆ ಗೊತ್ತಾ? ಎಕ್ಸ್ಟ್ರಾ ಇರೋ ಹೆಸರು ಬೇಳೆ ಹಾಕಿದ್ದಾರೆ ನೋಡಿ, ಹೆಸರು ಬೇಳೆ ಹಾಕೊಟ್ಟಿದ್ದಾರೆ. ಆಸ್ ಅ ಟ್ವಿಸ್ಟ್ ಹೆಸರು ಬೇಳೆ ಹಾಕಿದ್ದಾರೆ. ಅರ್ಧ ಮುರಿಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಂತು ಬೋಟಿ ಮಸಾಲ. ಇವ್ರು ಮಾಡೋ ಮಸಾಲೆ ಏನಿದೆ, ಹೇಳಿದ್ರು ಬೆಳಗ್ಗೆ 5 ಗಂಟೆಗೆ ಎದ್ದು ಮನೇಲಿ ಎಲ್ಲ ರೆಡಿ ಮಾಡ್ಕೊಳ್ತೀವಿ ನಾವೇ ಅಂತ. ಕರ್ಬೇವಿನ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಡ್ರೈ ಮಾಡಿ ಪೌಡರ್ ಮಾಡ್ಕೊಳ್ತಾರೆ, ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ತಾರೆ. ಬಟ್ ಆ ಮಸಾಲೆ ಫ್ಲೇವರು ಸಖತ್ತಾಗಿದೆ. ರೆಸಿಪಿ ಅಂತೂ ಬಿಟ್ಕೊಡಲ್ಲ ಬಿಡಿ ಅವರು. ಸೊ ಹಾಗಾಗಿ ನಾವು ಬಂದು ಟೇಸ್ಟ್ ಮಾಡೋದೇ ಒಳ್ಳೇದು, ಏನಂತೀರಾ? ತಿಂಡಿ ತಿಂದ್ರೆ ಕಾಫಿ ನಮ್ಮ ಕ್ಲೈಮ್ಯಾಕ್ಸ್. ಇಲ್ಲಿಗೆ ಬಂದ್ರೆ ಇದು ನಮ್ಮ ಕ್ಲೈಮ್ಯಾಕ್ಸ್. ದಿಸ್ ಇಸ್ ಪೆರುಗು ಬೂಂದಿ, ಮೊಸರು ಬೂಂದಿ. ಇಲ್ಲಿ ತುಂಬಾ 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 ಫೇಮಸ್ ಆಯ್ತಾ. ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ, ಚಾಟ್ ಮಸಾಲ, ರೆಡ್ ಚಿಲ್ಲಿ ಪೌಡರು, ಮತ್ತೆ ನೋಡಿ ಬೂಂದಿ, ಹೆಸರೇ ಹೇಳೋಕೆ ಮೊಸರು ಬೂಂದಿ. ಸೊ ಬೂಂದಿ ಇರಲೇಬೇಕು. ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜ, ಬೂಂದಿಲೇ ಕಡಲೆಕಾಯಿ ಬೀಜ ಇರುತ್ತಲ್ಲ ಅದು ಎಲ್ಲ ಹಾಕಿ ಕೊಡ್ತಾರೆ. ಇವ್ರದೇ ಒಂದು ಸ್ಪೆಷಲ್ ಚಾಟ್ ಮಸಾಲ ತರ. ಆ ಮಸಾಲಾನೇ ಒಂದು ಸಕ್ಕತ್ತಾಗಿರುತ್ತೆ ನೋಡಿ. ಮೊಸರೇನು ಅಷ್ಟು ಚಿಕ್ಕಾಗಿರಲ್ಲ ಇದು, ಬಟ್ ಟೇಸ್ಟ್ ಮಾತ್ರ ಕೋಲ್ಡ್ ಕೊಡ್ತಾರೆ, ಅದಕ್ಕೆ ತಿನ್ನೋಕೆ ಸಕ್ಕತ್ತಾಗಿರುತ್ತೆ. ಒಂಥರ ಅಷ್ಟು ತಿಂದ್ಮೇಲೆ ಇದು ಲಾಸ್ಟ್ ನಮ್ಮನ್ನ ಕೂಲಿಂಗ್ ಎಫೆಕ್ಟ್ ತಗೊಂಡೋಗುತ್ತೆ. ಸ್ವೀಟು, ಖಾರ, ಹುಳಿ, ಉಪ್ಪು ಎಲ್ಲಾನು ಇರುತ್ತೆ. ಇದೊಂಥರ ಚಟ್ಪಟ ಫುಲ್ಲು. ಮೊಸರು ಬೂಂದಿ ಚಟಪಟ. ಇದು ಬಂದು ಓಂಕಾರ್ ಸ್ಕೂಲ್ ಇದೆ. ಓಂಕಾರ್ ಸ್ಕೂಲ್ ಎದುರುಗಡೆನೆ ಶ್ರೀ ವೆಂಕಟೇಶ್ವರ ಚಾಟ್ಸ್ ಮತ್ತು ಜ್ಯೂಸ್ ಪಾರ್ಲರ್. ಸಾಕಷ್ಟು ವರ್ಷದ ಅನುಭವ ಇರೋದು, ಪಳಗಿರೋ ಕೈ ಇವ್ರದು. ಸ್ನಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಚಿಂತಾಮಣಿಗೆ ಬಂದಾಗ ವೆಂಕಟೇಶ್ವರ ಚಾಟ್ಸ್ ಮತ್ತೆ ಜ್ಯೂಸ್ ಸೆಂಟರ್ನ ವಿಸಿಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಆಮೇಲೆ ನೀವೇನೇನು ಟ್ರೈ ಮಾಡಿದ್ರಿ ಅಂತ ನನ್ನ ಕಮೆಂಟ್ ಮಾಡಿ ಹೇಳಿ. ಓಕೆ, ಇವತ್ತು ಡಬಲ್ ಕ್ಲೈಮ್ಯಾಕ್ಸ್. ಮೊಸರು ಬೂಂದಿನಲ್ಲಿ ಕ್ಲೈಮ್ಯಾಕ್ಸ್ ಮುಗಿಸ್ಬಿಟ್ಟಿದ್ವಿ. ಆಮೇಲೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಅಲ್ಲಿ ಇನ್ನೊಂದು ಕ್ಲೈಮ್ಯಾಕ್ಸ್ ಇದು. ಸೊ ಫಸ್ಟ್ ಟೈಮು ಡಬಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಇದೀವಿ. ಇಲ್ಲಿ ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಫೇಮಸ್ ಅಂತ ಹೇಳಿದ್ರು.
ಸೊ ಮೊಸರು ಬೂಂದಿ ಅಫಿಷಿಯಲ್ ಆಗಿ ನಾವು ಕ್ಲೈಮ್ಯಾಕ್ಸ್ ಅನ್ಕೊಂಡಿದ್ರು, ಅನ್ಅಫಿಷಿಯಲ್ ಆಗಿ ಇವಾಗ ಮತ್ತೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಚೆನ್ನಾಗಿ ಟೂಟಿ ಫ್ರೂಟಿ ಡ್ರೈ ಫ್ರೂಟ್ಸ್ ಎಲ್ಲ ಮೇಲ್ ಹಾಕಿ ಅವರು ಮಾಡುವಾಗ ಹೇಳ್ತಾ ಇದ್ರು, ಇದೇನು ನಿಮಗೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಮಾಡ್ತಾ ಇಲ್ಲ, ಎಲ್ರಿಗೂ ಹೀಗೆ ಮಾಡೋದು ಅಂತ ಹೇಳ್ತಾ ಇದ್ರು. ಸೊ ಟೇಸ್ಟ್ ಮಾಡಿ ನೋಡೋಣ. ಚೆನ್ನಾಗಿದ್ಯಾ? ಚಿಂತಾಮಣಿ ಎಲ್ಲ ಬಂದು ತಿಂತಾ ಇರ್ಬೇಕು ಯಾವಾಗ್ಲೂ. ಸೂಪರ್ ಆಗಿದೆ. ಒನ್ ಮೋರ್ ಅನ್ಬೇಕು. ಒನ್ ಮೋರ್ ಅಂದೆ ನೋಡಿ ಹೆಂಗೆ 2 more ಆಗುತ್ತಿದೆ ಆರಾಮಾಗಿ. ಸೂಪರ್ ಆಗಿದೆ. ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಬಟರ್ ಫ್ರೂಟು, ಐಸ್ ಕ್ರೀಮು, ಡ್ರೈ ಫ್ರೂಟ್ಸು, ರುಚಿ ಮತ್ತೆ ಅಲ್ವಾ? ಐಸ್ ಕ್ರೀಮ್ ವನಿಲಾ ನೀವ್ಯಾಕೆ ತಗೊಳ್ಳಿಲ್ಲ? ನಾನು ಇದು ವಾಟರ್ ಮೆಲನ್. ಓಕೆ NR ಎಕ್ಸ್ಟೆನ್ಷನ್ ಓಂಕಾರ್ ಸ್ಕೂಲ್ ಎದುರುಗಡೆ ಇರುವಂತ ಶ್ರೀ ವೆಂಕಟೇಶ್ವರ ಚಾಟ್ಸ್ ಅಂಡ್ ಜ್ಯೂಸ್ ಕಾರ್ನರ್ ಬಂದು ಚೆನ್ನಾಗಿ ಚಾಟ್ಸು ತಿನ್ರಿ, ಜ್ಯೂಸು ಕೊಡೋವಿ ಅಲ್ವಾ ಅಂಕಲ್? ಊಟನೇ ಬೇಡ ಈಗ. ಅಯ್ಯೋ ಚಾನ್ಸೇ ಇಲ್ಲ. ಅದೇ ಆಂಟಿ ಕೇಳ್ತಾ ಇದ್ರು ಮನೆಗೆ ಹೋಗಿ ಏನ್ ಅಡ್ಗೆ ಮಾಡ್ಲಿ ಅದು. ಆಂಟಿ ಫುಲ್ ನಾನು ಇಲ್ಲೇ ಇವಾಗ ಲಾಸ್ಟ್ ಒಂದ್ ಸ್ವಲ್ಪ ತಳ್ಕೊಂಡು ಸೇರಿಸ್ಕೊಂಡಿದೀನಿ ಒಳಗಡೆ, ಚಾನ್ಸೇ ಇಲ್ಲ ಅಂತ. ಸಕ್ಕದಾಗಿತ್ತು, ಒಂದಕ್ಕಿಂತ ಒಂದು ತುಂಬಾ ರುಚಿಯಾಗಿತ್ತು. ಸೊ ನೀವು ಚಿಂತಾಮಣಿಗೆ ಬಂದಾಗ ಶ್ರೀ ವೆಂಕಟೇಶ್ವರ ಜ್ಯೂಸ್ ಅಂಡ್ ಚಾಟ್ಸ್ ಬರೋದನ್ನ ಮಿಸ್ ಮಾಡಬೇಡಿ. ಇಲ್ಲಿಗೆ ಬಂದು ನಾನ್ ತಿಂದಿರೋದನ್ನು ಟ್ರೈ ಮಾಡಬಹುದು, ಅಥವಾ ನಿಮಗೆ ಏನ್ ಬೇಕೋ ಅದನ್ನ ಟ್ರೈ ಮಾಡಬಹುದು. ನಿಮಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ ಇವತ್ತು? ನನಗೆ ಇದು ನಿಪ್ಪಟ್ ಮಸಾಲ RR, ಅದು ಬೂಂದಿ ಮೊಸರು ಬೂಂದಿ ಅಲ್ವಾ, ಅದೊಂಥರ ಕ್ಲೈಮ್ಯಾಕ್ಸ್ ಇದ್ದಂಗೆ. ಅದು ತಿನ್ಲಿಲ್ಲ ಅಂದ್ರೆ ಸರಿ ಹೋಗೋದಿಲ್ಲ, ಕಂಪ್ಲೀಟ್ ಆಗಲ್ಲ. ಸೊ ಎಸ್, ನೀವ್ ತಿನ್ಬಿಟ್ಟು ನಿಮಗೆ ಇಲ್ಲಿ ಏನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲ ಹೇಳಿದೀನಲ್ವಾ ಅಂಕಲ್? ಸರಿ ಮಾಡ್ತಾರೆ. ಸೊ ಚಿಂತಾಮಣಿ ಸೀರೀಸ್ ನ ನೋಡ್ತಾ ಇರಿ, ಮಿಸ್ ಮಾಡಬೇಡಿ. ಸಾಕಷ್ಟು ಇನ್ನೂ ಜಾಗಗಳನ್ನ ನಿಮಗೆ ತೋರಿಸೋದಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಸೈನ್ ಆಫ್ ಹೇಳೋ ಅಂತ ಟೈಮ್ ಬಂತು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್.